ಯಾರಾದರೂ ಒನ್ ಡೇ ವೀಕೆಂಡ್ ಟ್ರಿಪ್ಪನ್ನು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಫ್ರೆಂಡ್ಸು, ಫ್ಯಾಮಿಲಿ, ಕಪಲ್ಸು, ಲವರ್ಸು ಯಾರು ಬೇಕಾದರೂ ಹೋಗ್ಬೋದು ಈ ಜಾಗಕ್ಕೆ. ನಿಮಗೆ ಯಾವಾಗ ಫ್ರೀ ಇರುತ್ತೆ ಆಗೋ ಆರಾಮಾಗಿ ಈ ಜಾಗಕ್ಕೆ ಹೋಗ್ಬೋದು. ಇಲ್ಲೊಂದು ಬೆಟ್ಟ ಇದೆ, ಈ ಬೆಟ್ಟನ ಹತ್ಬೋದು. ಮತ್ತು ಇಲ್ಲಾಂದ್ರೆ ಹತ್ತೋಕ್ಕಾಗೋದಿಲ್ಲ ಅಂದ್ರೆ ವೆಹಿಕಲಲ್ಲಿ ಕೂಡ ಸೀದಾ ಮೇಲ್ಗಡೆ ಹೋಗ್ಬೋದು. ತಿನ್ನೋಕ್ಕೇನಾದರೂ ಬೇಕು ಅಂದ್ರೆ ಮನೆಯಿಂದನೂ ತಗೊಂಡು ಹೋಗ್ಬೋದು, ಇಲ್ಲಾಂದರೆ ಅಲ್ಲೇ ಸಿಗುತ್ತೆ. ನಿಮ್ಮ ಇಷ್ಟ, ಅಲ್ಲಾದರೂ ತಿನ್ಬೋದು, ಇಲ್ಲಾಂದ್ರೆ ಮನೆ ಫುಡ್ ಆದರೂ ತಿನ್ಬೋದು. ಇಲ್ಲಿ 435 ಮೆಟ್ಟಿಲುಗಳಿದೆ. ಟೋಟಲು ಎಲ್ಲ ಹತ್ತಿ ಅಲ್ಲಿ ಮೇಲ್ಗಡೆ ಎಲ್ಲ ಇರೋದೆಲ್ಲ ಸೇರಿಸ್ಕೊಂಡೆ ಎಲ್ಲ ಒಂದು 500 ಮೆಟ್ಟಿಲುಗಳು ಇದೆ. ಆರಾಮಾಗಿ ಹತ್ತಿ ಇಳಿಬೋದು. ಅಂದರೆ ನಿಮಗೂ ಒಂಥರ ಟ್ರೆಕ್ಕಿಂಗ್ ಮಾಡ್ದಂಗೆ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಾವು ಅಲ್ಲಿಂದ ದೇವರಾಯನದುರ್ಗ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನಾವು ಇಲ್ಲಿ ಬಸದಿ ಬೆಟ್ಟಕ್ಕೆ ಬಂದ್ವಿ. ಇದನ್ನ ಮಂದಾಗಿರಿ ಹಿಲ್ ಕೂಡ ಅಂತಾರೆ. ಮತ್ತೆ ನಮ್ಮ ಫ್ರೆಂಡ್ಸು ಫುಲ್ ಟೈರ್ಡ್ ಆಗಿಬಿಟ್ಟು ಕೂತ್ಕೊಂಡಿದ್ರು. ಈ ಬಸದಿ ಬೆಟ್ಟ ತುಂಬ ಪೀಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಬೆಟ್ಟ ಹತ್ತೋದು ಟ್ರೆಕ್ಕಿಂಗ್ ಕೂಡ ಆಗುತ್ತೆ. ಮೇಲ್ಗಡೆ ಹೋದಾಗ ಒಂಥರ ತುಂಬ ಫೀಲ್ ಬರುತ್ತೆ. ಸುತ್ತಮುತ್ತ ಪ್ರಕೃತಿಯನ್ನು ನೋಡ್ತಾ ಇದ್ರೆ ತುಂಬ ಅಂದ್ರೆ ತುಂಬ ಫೀಲ್ ಬರುತ್ತೆ. ಇದ್ರ ಪಕ್ಕದಲ್ಲಿ ಒಂದು ಕೆರೆ ಇದೆ, ಅದು ಕೂಡ ನಾವು ನೋಡ್ಬೋದು. ತುಂಬ ಅಂದ್ರೆ ತುಂಬ ಫೀಲ್ ಬರುತ್ತೆ. ಹಾಗಾಗಿ ಯಾರಾದರೂ ಫ್ಯಾಮಿಲಿ, ಫ್ರೆಂಡ್ಸು, ಕಪಲ್ಸು ಯಾರು ಬೇಕಾದರೂ ಆರಾಮಾಗಿ ಈ ಪ್ಲ್ಯಾನನ್ನು ಮಾಡ್ಬೋದು. ಯಾರಿಗೆ ಬೆಟ್ಟ ಹತ್ತೋಕ್ಕಾಗೋದಿಲ್ವೋ ಅದ್ರ ಹಿಂದೆಗಡೆ ಒಂದು ರೋಡ್ ಇದೆ, ಅಲ್ಲಿಂದ ವೆಹಿಕಲಲ್ಲಿ ಕೂಡ ಬರ್ಬೋದು. ಇಲ್ಲಾಂದರೆ ನೀವು ಅವರನ್ನು ಎತ್ಕೊಂಡು ಆಮೇಲೆ ಈ ಬೆಟ್ಟನ ಹತ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಎಲ್ಲಿದೆ ಗೊತ್ತಾ? ಜಸ್ಟ್ ಬ್ಯಾಂಗ್ಳೂರಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ತುಮಕೂರಿನ ಮಂದಾಗಿರಿ ಹಿಲ್ ಅಂತಲೂ ಕರೀತಾರೆ, ಮತ್ತು ಬಸದಿ ಬೆಟ್ಟ ಅಂತಲೂ ಕರೀತಾರೆ. ನೀವು ಒಂದು ದಿನಕ್ಕೆ 3 ಪ್ಲೇಸಸ್ನ ಆರಾಮಾಗಿ ವಿಸಿಟ್ ಮಾಡ್ಕೋಬೋದು. ಮಾರ್ನಿಂಗು 4 o'clock ನೀವು ಏನಾದರೂ ಬಿಟ್ರಿ ಅಂದರೆ ಅಲ್ಲಿಂದ ನೀವು DD ಹಿಲ್ಗೆ ಬನ್ನಿ. DD ಹಿಲ್ ಅಂದರೆ ದೇವರಾಯನದುರ್ಗ ಬೆಟ್ಟ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಅಲ್ಲಿಂದ ನೀವು ಸೀದಾ ಇಲ್ಲಿಗೆ ಬನ್ನಿ, ತುಮಕೂರು ಬಂದು ತುಮಕೂರಲ್ಲಿ ಇಲ್ಲಿ ಮಂದಾಗಿರಿ ಹಿಲ್ ಇಲ್ಲಾಂದರೆ ಬಸದಿ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟನ ನೋಡ್ಕೊಬಿಟ್ಟು ಆಯ್ತು ನೋಡಿ ನೋಡಿ ಈ ಕೇಕ್ ಕಟ್ ನಂತರ ತುಮಕೂರಲ್ಲಿ ಇನ್ನೊಂದು ಪ್ಲೇಸ್ ಇದೆ, ರಾಮನಾಮದ ಚಿಲುಮೆ ಅಂತ. ಆ ಪ್ಲೇಸ್ ಅನ್ನ ನೀವು ನೋಡ್ಕೊಳ್ಳಿ. ಈ ಪ್ಲೇಸ್ ಅನ್ನ ರಾಮನಾಮದ ಚಿಲುಮೆ ಅಂತ ಯಾಕೆ ಕರೀತಾರೆ ಗೊತ್ತಾ? ರಾಮ, ಲಕ್ಷ್ಮಣ, ಸೀತೆ ಈ 3 ಜನ ಇಲ್ಲಿ ವನವಾಸಕ್ಕೆ ಬಂದಾಗ ಹಣೆಗೆ ತಿಲಕವನ್ನ ಇಡ್ಬೇಕಾದ್ರೆ ಸುತ್ತಮುತ್ತ ನೀರನ್ನ ಹುಡುಕ್ತಾರಂತೆ, ಎಲ್ಲೂ ಸಿಗೋದಿಲ್ಲಂತೆ. ಆಗ ರಾಮ ಏನ್ ಮಾಡ್ತಾನೆ, ಬಾಣ ತಗೋಬಿಟ್ಟು ಆ ಬಂಡೆ ಮೇಲೆ ಹೊಡಿತಾನಂತೆ. ಆಗ ಗುಂಡಿಯಾಗಿ ಅಲ್ಲಿಂದ ನೀರು ಚಿಮ್ಮುತ್ತಂತೆ. ಅವತ್ತಿನಿಂದ ಇದುವರೆಗೆ ನೀರು ಹಾಗೆ ಹರಿತಾನೆ ಇರುತ್ತೆ. ನೀರು ಯಾವತ್ತೂ ಕೂಡ ನಿಂತೇ ಇಲ್ಲ. ಬೇಕಿದ್ರೆ ಒಂದ್ಸಲ ನೀವು ಟೇಸ್ಟ್ ಮಾಡಿ. ಆ ಗುಂಡಿಯಲ್ಲಿ ಇರೋ ನೀರನ್ನ ತೆಗೆದ್ರೆ ಮತ್ತೆ ನೀರು ಬರ್ತಾನೆ ಇರುತ್ತೆ. ನಂತರ ನಾವು ನಮ್ಮ ರೂಮಿಗೆ ಬಂದ್ವಿ. ಇದೇ ತರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.